ಪಕ್ಷ ಕಟ್ಟಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ನಮ್ಮ ರಾಜಕೀಯ ಗುರುಗಳು, ಅವ್ರನ್ನ ಗುರ್ತಿಸ್ಬೇಕಂತ ಹೇಳಿದರೆ ಮೋತಿ ಹಿರಣ್ಣಗೆ ಸಿಟ್ಟಿಂಗ್ MLAಗೆ ಟಿಕೆಟ್ ತಪ್ಪಿಸ್ಕೊಂಡು ಜಾಫರ್ ಶರೀಫ್ ಹಿಡ್ಕೊಂಡು ನಾವು ಸಮಾಜದವರು ಟಿಕೆಟ್ ಕೊಡ್ಸ್ಕೊಂಡು ಬಂದಿರೋದು ಮೇಡಮ್. ಆವಾಗ ನಾನು ಸಮಾಜದ ಉಪಾಧ್ಯಕ್ಷ ಇದ್ದೆ, ಅಧ್ಯಕ್ಷರು ಹಮೀದ್ ಖಾನ್ ಇದ್ರು, ಇನ್ನೂ ಕಾರ್ಯದರ್ಶಿಗಳು ಅವರೆಲ್ಲ ನಾವು 10-12 ಜನ. ನಮ್ಮ SS ಮಲ್ಲಿಕಾರ್ಜುನ್ ಮಿನಿಸ್ಟ್ರಿಗೆ ಗೊತ್ತಿದೆಯಲ್ಲ. ಹಾಗಾದ್ರೆ ಇವಾಗ ನೀವು ನಾಮಿನೇಷನ್ ಫೈಲ್ ಮಾಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿದ್ದೀರಿ. ಅಂದ್ರೆ ಇಷ್ಟು ದಿನ ಕುಟುಂಬಕ್ಕೋ ಮತ್ತೊಂದೋ ಮಗದೊಂದೋ ಕಾಂಗ್ರೆಸ್ ಪಕ್ಷದ ನಾಯಕರು ಅನ್ನೋ ಕಾರಣಕ್ಕೆ ಬೆಂಬಲ ಕೊಟ್ಟಿದ್ವಿ, ಇವಾಗ ನಮಗೆ ಅವಕಾಶ ಕೊಡಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ. ಹಾಗಾದ್ರೆ ಹೌದು ಮೇಡಮ್, 100% ಮೇಲಿನ ನೋಟನಲ್ಲಿ ಗೊತ್ತಾಗ್ತದಲ್ಲ ಮೇಡಮ್. ಬಟ್ ಇನ್ ಕೇಸ್ ಏನಾದ್ರೂ ನಿಮಗೆ ಬಿ ಫಾರ್ಮ್ ಸಿಗ್ಲಿಲ್ಲ, ಪಕ್ಷದ ಕಡೆಯಿಂದ ಟಿಕೆಟ್ ಸಿಗದೆ ಹೋದ್ರೆ ಮುಂದೇನು ಅಂತ ಪೈಲ್ವಾನ್ ಸರ್? ಮೇಡಮ್ ಅವರೇ, ಅದಕ್ಕೆ ಒಂದು ದಾರಿ ಇದೆ ಮೇಡಮ್, ಅದಕ್ಕೊಂದು ದಾರಿ ಇದೆ. ಅಂದ್ರೆ ಚುನಾವಣೆಯಿಂದ ಹಿಂಸರಿತೀರಾ, ಕಂಟಿನ್ಯೂ ಮಾಡ್ತೀರಾ? ರೂಲ್ಸ್ ರೆಗ್ಯುಲೇಷನ್ ಇದೆ, ಅದು ಕಂಟಿನ್ಯೂ ಮಾಡ್ತೇನೆ ಮೇಡಮ್. ಯಾಕೆ ಅನುಮಾನ ಬಂತು ಅಂದ್ರೆ ಅಬ್ದುಲ್ ಜಬ್ಬಾರ್ ಅವ್ರ ಹೆಸರು ಕೂಡ ಕೇಳಕ್ ಸಿಕ್ತಿತ್ತು. ಬಟ್ ಅವ್ರ ಕಡೆಗೆ ಹೆಂಗ್ ಹೇಳಿಕೆ ಕೊಟ್ರು ಅಂದ್ರೆ, ನಮಗಲ್ದೆ ಹೋದ್ರು ಕೂಡ ಹಿಂದುಳಿದ ಸಮುದಾಯದ ಯಾರಿಗಾರು ಕೊಡ್ಲಿ, SCನೋ STನೋ ಯಾರಿಗಾರು ಕೊಡ್ಲಿ, ನಾವು ಬೆಂಬಲ ಕೊಟ್ಕೊಂಡು ಬರ್ತೀವಿ, ಒಟ್ಟು ಕುಟುಂಬಕ್ಕೆ ಬೇಡಪ್ಪ ಅನ್ನೋ ಲೆವೆಲ್ಗೆ ಬಂದಿತ್ತು. ಅವ್ರು ಸೈಲೆಂಟ್ ಆದ್ರು, ಈಗ ನೀವು ನಾಮಿನೇಷನ್ ಕೊಟ್ಟು ಬಂದ್ರಿ. ಮೇಡಮ್ ಅವರೇ, ಅವನು ನಿಲ್ಲದಾದ್ರೆ ಅವನು ರಾಜೀನಾಮೆ ಕೊಡಬೇಕಾಗತ್ತೆ MLCಗೆ, ಮೈನಾರಿಟಿ ಪರ್ಸೆಂಟಿಗೆ. ಅವ್ರು ಕೊಡೋದಿಲ್ಲ. ನಾವು ಇಷ್ಟು ವರ್ಷದಿಂದ ಅವನಕ್ಕಿಂತ ಮುಂಚೆ ದುಡ್ಕೊಂಡ್ ಬಂದಿರೋ ನಾವು, ನಮ್ಮನ್ನ ಈಗ ಗುರ್ತಿಸೋದಿಲ್ಲ, ಈಗೂ ಮರು ಚುನಾವಣೆ ಗುರ್ತಿಸೋದಿಲ್ಲ ಅಂತ ಹೇಳಿದ ಮೇಲೆ ನಾವು ಮತ್ತೆ ಇಷ್ಟು ವರ್ಷ ನಾವು ಆಡಳಿತ ಮಾಡಿ ನಮ್ಮ ಮೇಡಮ್ ಸಾರ್ವಜನಿಕರು ಕೆಲಸ ಮಾಡಿ ಏನು, ಹಂಗಾಗಿ ಎಲ್ಲ ನಮ್ಗೇನು ವಯಸ್ಸು ಬರೋದಿಲ್ಲ ಮೇಡಮ್, ಹೋಗ್ತಾ ಇರ್ತೈತಿ. ಅದಕ್ಕೋಸ್ಕರ ನಾವೆಲ್ಲ ತೀರ್ಪು ತಗೊಂಡಿದ್ದೀವಿ. ನಾವು ಭಾನುವಾರ ದಿವಸ ರಣರಂಗ ಮೈದಾನದಲ್ಲಿ ಒಂದು ಜಾಗ ಸೇರಿ ನಾವು ಒಂದು ತೀರ್ಮಾನ ತಗೊಂಡು ಬಹಿರಂಗವಾಗಿ ಮಾತಾಡ್ಕೊಂಡು ನಾವು ಸೋಮವಾರ ದಿವಸ ಇನ್ನೊಂದು ಸತಿ ಅರ್ಜಿಯನ್ನು ನಾಮಪತ್ರವನ್ನು ಸಲ್ಲಿಸ್ತೇನೆ ಮೇಡಮ್. ಸರಿ ಸರ್, ಉಳಿದಿರೋದು ಅಬ್ಬಬ್ಬ ಅಂದ್ರೆ 2 ವರ್ಷ. ಇದಕ್ಕೂ ಕೂಡ ನೀವು ಅವಕಾಶ ಕೊಡದೆ ಹೋದ್ರೆ ಮುಸಲ್ಮಾನ್ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ನಂಬ್ಕೊಂಡು ಏನ್ ಬಂತು ಪ್ರಯೋಜನ? ಇಷ್ಟು ವರ್ಷಗಳ ಕಾಲ ಎನ್ಮಾಸಾಗಿ ಓಟ್ ಹಾಕಿ ಏನ್ ಸಿಕ್ತು ಫಲ? ಏನಿಲ್ಲ, ಆತರ ಏನಿಲ್ಲ, ಆತರದೇನು ಗೊಂದಲ ಇಲ್ಲ. ಈಗ ಸಾದಿಕ್ ಪೈಲ್ವಾನ್ ಅವ್ರಾಗ್ಬೋದು ಅಥವಾ ಸಮರ್ಥ ಆಗ್ಬೋದು, ಯಾರಿಗೆ ಅಭ್ಯರ್ಥಿ ಆದ್ರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಇನ್ನು ಆದ್ರೆ ಹೋದ್ರೆ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ. ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿರೋ ಅವರ ಜಾತಿ ಜನಗಣತಿಗೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷ ಬಿಟ್ರೆ ಇನ್ಯಾರಲ್ಲೂ ಸಾಮಾಜಿಕ ನ್ಯಾಯ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ 2 ಮಂತ್ರಿಗಳಿದ್ದಾರೆ, ರಹೀಂ ಖಾನ್ ಆಗ್ಬೋದು, ಜಮೀರ್ ಅಹ್ಮದ್ ಖಾನ್ ಆಗ್ಬೋದು. ದಕ್ಷಿಣದಲ್ಲಿ ಸಾಮಾಜಿಕ ನ್ಯಾಯ ಸಿಕ್ತಿಲ್ಲ ಅಂತ ಇಷ್ಟೊತ್ತು ಸಾದಿಕ್ ಸರ್ ಮಾತಾಡ್ತಿರೋದು. ಈಗ ಇಲ್ಲ, ಇನ್ನು ಸಿಕ್ಕಿ, ಈಗ ಅವ್ರಿಗೆ ಆಕಾಂಕ್ಷಿಯಾಗಿದ್ದಾರೆ, ಕೇಳಿದ್ದಾರೆ, ಸಿಕ್ಕಿಲ್ಲ, ಅನ್ಯಾಯ ಆಗ್ಬಿಡಿ ಅಂತ ಹೇಳ್ತಾ ಇಲ್ಲ ಅವರು. ಒಬ್ರು ಮಾತಲ್ಲ ಸರ್, ನೀವು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಬರ್ತಾ ಇರುವ ಮುಸಲ್ಮಾನ್ ಸಮುದಾಯದ ಬಹುತೇಕರ ಮಾತುಗಳನ್ನ ಗಮನಿಸಿಲ್ಲ ಅನ್ಸುತ್ತೆ. ಇದು ಕೇವಲ ಸಾದಿಕ್ ಪೈಲ್ವಾನ್ ಅವ್ರ ಮಾತಲ್ಲ, ಅಲ್ಲಿರುವ ಎಲ್ಲಾ ಮುಸಲ್ಮಾನ್ ಸಮುದಾಯದವ್ರದ್ದು ಇದೇ ಇರೋದು. ಇನ್ ಎಷ್ಟ್ ದಿನ ಬರೀ ದುಡಿಯೋದಪ್ಪ, ನಮ್ಗೆ ಅವಕಾಶ ಬೇಡವಾ? ಕರೆಕ್ಟ್ ಇದೆ ಪ್ರಶ್ನೆ. ಈಗ ಪ್ರತಿಯೊಬ್ಬರಿಗ ಶಿಗ್ಗಾವಲ್ಲಿ ನಮ್ಮ ಪಟ್ಟಣ ಅವ್ರಿಗೆ ಅವಕಾಶ ಆಯ್ತು, MLA ಗೆದ್ರು, ಬಸವರಾಜ ಬೊಮ್ಮಾಯಿ ಮಗನನ್ನೇ ಸೋಲ್ಸಿದ್ರು ಉಪಚುನಾವಣೆಯಲ್ಲಿ. ಅವಕಾಶಗಳು ಸಿಗ್ತಾವಿಲ್ಲ ಅಂತೇನಿಲ್ಲ. ನಾವೊಬ್ಬರನ್ನ ರಾಜ್ಯಸಭಾ ಕಳಿಸಿದೀವಿ, ಡಾಕ್ಟರ್ ಸೈಯದ್ ನಸೀರ್ ಹುಸೇನ್ ಅವ್ರನ್ನ. ಜಬ್ಬಾರ್ ಅವರು ಅಲ್ಲಿಂದನೇ MLC ಆಗಿದ್ದಾರೆ, ಇಲ್ಲಿ ನಜೀರ್ ಅಹಮದ್ ಅವರು ಇಲ್ಲಿಂದ MLC ಆಗಿದ್ದಾರೆ. ಅವಕಾಶಗಳು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು, ಬೇರೆ ಎಲ್ಲೂ ಸಿಗೋದಿಲ್ಲ. ಆದ್ರೆ ಅವರು ಇವತ್ತು ಆಕಾಂಕ್ಷಿ ಆಗಿದ್ದಾರೆ, ಅವ್ರಿಗೆ ನಿರೀಕ್ಷೆ ಇದೆ, ಹಾಗಾಗಿ ಅವ್ರಿಗೆ ಆಕಾಂಕ್ಷಿ ಕೇಳಿದ್ದಾರೆ. ಆಲ್ರೆಡಿ ನಿಮ್ಮ ತೀರ್ಮಾನ ಏನು ಅನ್ಯಾಯ ಆಗೋಯ್ತು, ಆ ರೀತಿ ಯಾವ ಪ್ರಶ್ನೆನೂ ಬರೋದಿಲ್ಲ. ಸರ್, ಜನರು ಏನ್ ಮಾತನಾಡ್ತಿದ್ದಾರೆ ನಿಮ್ಮ ಮುಂದೆನೆ ಸಾದಿಕ್ ಅವರು ಏನ್ ಮಾತನಾಡ್ತಾರೆ? ಅವರು ಹಿರಿಯರಿದ್ದಾರೆ. ಈಗ ಸಾದಿಕ್ ಪೈಲ್ವಾನ್ ಅವರು ಹಿರಿಯರಿದ್ದಾರೆ, ಅವರು ಸಂಘಟನೆ ಮಾಡಿದ್ದಾರೆ, ಅವರು ಶಾಮನೂರು ಕಾಲ್ಗೆ ಸಮಕಾಲರು, ಅವ್ರು ಅಷ್ಟು ದುಡಿದಿದ್ದಾರೆ, ಇಲ್ಲ ಅಂತಿಲ್ಲ. ಅವ್ರಿಗೆ ಒಂದು ಅವಕಾಶ ಕೊಡಿ. ಈಗ ಉಪಚುನಾವಣೆಯಲ್ಲಿ ನಾವು ಗೆದ್ಕೊಂಡ್ ಬರ್ತೀವಿ ಅಂತ ಒಂದು ಭರವಸೆ ಇದೆ, ಸರ್ಕಾರ ಇದೆ, ಒಳ್ಳೆ ಕೆಲಸ ಮಾಡಿದೆ, ಸಂಘಟನೆ ನಿರಂತರವಾಗಿದೆ, ನಮ್ಗೊಂದು ಅವಕಾಶ ಕೊಡಿ ಅಂತ. ಅವ್ರೊಳಗೆ ಯಾವ ರೀತಿಯ ತಪ್ಪು ಇಲ್ಲ. ಸಾದಿಕ್ ಪೈಲ್ವಾನ್ ಅವರು ಕೇಳೋದ್ರೊಳಗೆ ಸಮಂಜಸವಾಗಿದೆ. ಅದನ್ನ ಪಕ್ಷ ತೀರ್ಮಾನ ಮಾಡ್ತಾರೆ. ಅದು ಪಕ್ಷ ತೀರ್ಮಾನ ಮಾಡಿ ಕೆಲವರಿಗೆ ಕೆಲವರು
ಅವಕಾಶಗಳು ಸಿಗ್ತವೆ. ಕೆಲವರಿಗೆ ನೇರವಾಗಿ ವಿಧಾನ ಪರಿಷತ್ಗೆ ಸಿಗ್ತದೆ, ಕೆಲವರು ವಿಧಾನಸಭೆಗೆ ಸಿಗ್ತದೆ, ಕೆಲವರು ಜಿಲ್ಲಾ ಪಂಚಾಯತ್ ಸಿಗ್ತದೆ, ಕೆಲವರಿಗೆ ನಿಗಮ ಮಂಡಳಿಗಳಿಗೆ ಸಿಗ್ತದೆ. ಈಗ ಶಿಗ್ಗಾಂವಲ್ಲಿ ಇಬ್ರಿಗೆ ಪೈಪೋಟಿ ಇತ್ತು, ಒಬ್ಬರಿಗೆ MLA ಅವಕಾಶ ಕೊಟ್ಟರು, ಒಬ್ಬರಿಗೆ ನಿಗಮ ಮಂಡಳಿ ಚೇರ್ಮನ್ ಮಾಡಿದ್ರು. ಈ ರೀತಿಯಾಗಿ ಅವಕಾಶಗಳು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ನೋಡ್ಲಿಕ್ಕೆ ಸಾಧ್ಯ ಆಗೋದು, ಬೇರೆ ಯಾವ ಪಕ್ಷ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾದಿಕ್ ಪೈಲ್ವಾನರಾಗ್ಬೋದು, ಸಮರ್ಥರಾಗ್ಬೋದು, ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಉಳಿಸ್ಕೊಂಡ್ ಬಂದಿರೋದಕ್ಕೆ ತಾನೇ ಅಲ್ಲಿಂದ MP ಆಗಿರೋದು, ಅಲ್ಲಿ ಮಿನಿಸ್ಟ್ರಿಗಳು ಇರ್ತಕ್ಕಂಥದ್ದು, ಅಲ್ಲಿಂದ MLCಗಳಾಗಿರ್ತಕ್ಕಂಥದ್ದು, ಸರ್ಕಾರ ಇರ್ತಕ್ಕಂಥದ್ದು. ಸೊ ಆ ಸಾಮಾಜಿಕ ಕಾಂಗ್ರೆಸ್ ಅಲ್ಲಿ ಇದೆ. ಹಾಗಾಗಿ ಸಾದಿಕ್ ಪೈಲ್ವಾನ್ ಅವರು ಏನು ನಿರಾಶೆ ಆಗಿಲ್ಲ, ಅವರು ಆಕಾಂಕ್ಷಿಯಾಗಿದ್ದಾರೆ. ಇನ್ನು ನಾಳೆ ತೀರ್ಮಾನ ಆಗುತ್ತೆ. ಬಟ್ ರವೀಂದ್ರ ರೇಷ್ಮೆ ಸರ್, ಈ ಒಂದು ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ ಪಕ್ಷ ಹೆಂಗ್ ಡಿಸೈಡ್ ಮಾಡುತ್ತೆ ಅನ್ನೋದು ಇನ್ ಮಿಕ್ಕ 2 ಕ್ಷೇತ್ರಗಳ ಮೇಲೂ ಕೂಡ ರಿಫ್ಲೆಕ್ಟ್ ಆಗೋದಿಲ್ವಾ ಮುಂದಿನ ಚುನಾವಣೆಯಲ್ಲಿ? SS ಮಲ್ಲಿಕಾರ್ಜುನ್ ಅವರು ನಾಳೆ ದಿನ ಮುಸಲ್ಮಾನರು ಓಟ್ ಕೇಳಬೇಕು, ಅವ್ರ ಪತ್ನಿ ಪ್ರಭಾ ಅವರು ಕೂಡ ಓಟ್ ಕೇಳಬೇಕಾಗತ್ತೆ. ಅವ್ರ ಕುಟುಂಬದಿಂದ ಯಾವಾಗ್ಲೇ ಬಂದ್ರು ಕೂಡ ಮುಸಲ್ಮಾನರಿಗೆ ಇವಾಗ ಟಿಕೆಟ್ ಕೊಡದೆ ಹೋದ್ರೆ ನೆನ್ಪಿಟ್ಕೊಳ್ಳೋದಿಲ್ವಾ ಸಮುದಾಯ ಅಂತಿದನ್ನು? ಹಿಂದೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಪಾಪ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟು ಕೊಟ್ಟಿದ್ರು, ಬಿ ಫಾರ್ಮು ಕೊಟ್ಟಿದ್ರು. ಅವ್ರು ಬಿ ಫಾರ್ಮ್ನ ಚುನಾವಣಾಧಿಕಾರಿಗೆ ಸಲ್ಲಿಸೋ ಸಂದರ್ಭದಲ್ಲಿ ಏನೋ ಒಂದು ಚಮತ್ಕಾರ ನಡೆದೋಗ್ಬಿಟ್ಟು, ಮಾಯಾ ಬಜಾರ್ ಥರ ನಡೆದ್ಬಿಟ್ರು. ಬಿ ಫಾರ್ಮ್ ಕಿತ್ಕೊಂಡು ಇನ್ನೊಬ್ಬರು ಬಿ ಫಾರ್ಮ್ ಶಾಮ್ನವ್ರ ಕುಟುಂಬಕ್ಕೆ ಹೋಯ್ತು. ಅವಾಗಿಂದ ಅಲ್ಲಿ ಮುಸಲ್ಮಾನರಿಗೆ ಒಂಥರ ಬೇಸರ ಇದೆ, ನೋವಿದೆ ಅವ್ರಿಗೆ. ಪ್ರತಿ ಸಾರಿ ನಮ್ಗೆ ಹಿಂಗೆ ಕಣ್ಣ ಮುಚ್ಚಾಲ ಆಟ ಆಡಿಸಿ ನಮ್ಮ ಅವಕಾಶ ತಪ್ಪಿಸಿದ್ರಲ್ಲ ಅಂತ ಈ ಸಾರಿ ಗಟ್ಟಿಯಾಗಿ ಬಹಿರಂಗವಾಗಿ ತಮ್ಮ ಅಸ್ತಿತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಅದು ತಪ್ಪಲ್ಲ. ಯಾಕಂದರೆ ಕಾಂಗ್ರೆಸ್ಗೆ ಅವರು 100% ನಿಷ್ಠೆ ಇದೆ. ಯಾಕಂದ್ರೆ BJP ಗುಮ್ಮ ತೋರಿಸ್ಬಿಟ್ಟು ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ಸ್ಕೊಳ್ತಾ ಬರ್ತಾ ಇರ್ತಾರೆ. ಇವತ್ತು ಭಾರತದ 31 ರಾಜ್ಯಗಳ ಪೈಕಿ ಒಂದೇ ಒಂದು ರಾಜ್ಯದಲ್ಲಿ ಒಬ್ಬ ಮುಸ್ಲಿಂ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡಿದ್ದಾರೆ. ಒಂದು ಕಾಲ ಇತ್ತು, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಒಬ್ಬ ಅಬ್ದುಲ್ ರೆಹಮಾನ್ ಅಂಟುಲೆ ಅಂತ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಅಬ್ದುಲ್ ಗಫೂರ್ ಅಂತ ಬಿಹಾರ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಕಡೆಗೂ ಎಲ್ಲಿಗೆ ಬಂತು ಅಂತಂದರೆ ಗುಲಾಮ್ ನಬಿ ಆಜಾದ್ ಬಿಟ್ಟು ಹೋದ್ಮೇಲೆ ಕಾಂಗ್ರೆಸ್ ಇವತ್ತು ರಾಷ್ಟ್ರ ಮಟ್ಟದ ಒಬ್ಬ ನಾಯಕರೇ ಇಲ್ಲ. ಇಡೀ ಇಂಡಿಯಾ ಮೈತ್ರಿಕೂಟದಲ್ಲಿ ಗುಲಾಮ್ ನಬಿ ಆಜಾದ್ರಂತ ವರ್ಚಸ್ಸಿರುವಂಥ ಒಬ್ಬ ನಾಯಕ ಉಳಿದಿಲ್ಲ. ಆ ಸ್ಥಿತಿ ಇರುವಾಗ ಖಂಡಿತವಾಗಿ ಮುಸಲ್ಮಾನರು ಕೂಡ ಒಂದು ಪರ್ಯಾಯ ಆಯ್ಕೆಗಳನ್ನು ಹುಡುಕ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ. ಸಾದಿಕ್ ಪೈಲ್ವಾನ್ ಅಂತ ಒಬ್ಬ ಸರಳವಾದ ಮನುಷ್ಯ ಗಟ್ಟಿದನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹೌದು, ನಮ್ಗೆ ಕೊಡದಿದ್ರೆ ನಾವು ತೀರ್ಮಾನ ತೊಗೊಳ್ತೀವಿ ಅಂತ. ಆ ಹಕ್ಕು ಎಲ್ರಿಗೂ ಇದ್ದೇ ಇದೆ. ಆಮೇಲೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಬಿಟ್ಟರೆ ಬೇರೆ ಎಲ್ಲೂ ಸಿದ್ದರಾಮಯ್ಯ ಅಥವಾ DK ಶಿವಕುಮಾರ್ ಥರ ಗಟ್ಟಿ ನಾಯಕರಿಲ್ಲ ಇವತ್ತು. ಇದು ಯಾವ ರೀತಿ ಕರ್ನಾಟಕ ದಕ್ಷಿಣ ಭಾರತದಲ್ಲಿ BJPಗೆ ಭದ್ರಕೋಟೆನೋ, ಕಾಂಗ್ರೆಸ್ಗೆ ಕರ್ನಾಟಕವೇ ಭದ್ರಕೋಟೆ. ಬೇರೆ ಇಡೀ ಭಾರತದಲ್ಲೇ ಕರ್ನಾಟಕ ಒಂದೇ ಭದ್ರಕೋಟೆ. ಇಲ್ಲಿ ಸಿಗದಿದ್ರೆ ಇನ್ನೆಲ್ಲಿ ಸಿಗುತ್ತೆ ಅವಕಾಶ? ಅವ್ರು ಕೇಳೋದ್ರ ತಪ್ಪಿಲ್ಲ. ಆದರೆ ಇನ್ನೊಂದು, ಆ ಬಾಗಲಕೋಟೆಯಲ್ಲಿ ನಡೀತಾ ಇರೋದು ಇದಕ್ಕಿಂತ ಅಸಹ್ಯವಾಗಿದೆ. ಅವ್ರು 4 ಜನ ಮಕ್ಕಳು ತಾವು MLA ಆಗಿಬಿಟ್ರೆ HY ಮೇಟಿ ಲೆಗಸಿ ಉಳಿಸ್ದಂಗೆ ಆಗುತ್ತಾ? ಇಲ್ಲೂ ಅಷ್ಟೇ. ಶಾಮ್ನೂರ್ ಶಿವಶಂಕರಪ್ಪ ಬೇರೆ, ಅವ್ರ ಮಗ, ಸೊಸೆ ಮತ್ತು ಮೊಮ್ಮಕ್ಕಳು ಅವರು ಬೇರೆ. ನೀವು MLA ಆಗ್ಬೋದು, ಶಾಮ್ನೂರ್ ಶಿವಶಂಕರಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಎಂಥ ಅಜಾತ ಶತ್ರು ಅಂದರೆ ಶಾಮ್ನೂರ್ ಶಿವಶಂಕರಪ್ಪ. ಒಂದು ಕಡೆ ಜಾಫರ್ ಶರೀಫ್ಗೂ ಅವ್ರು ಸುಮಾರು 20 ವರ್ಷ ಅವರು ಕಾಂಗ್ರೆಸ್ ಪಕ್ಷದ ಕಾಯಂ ಖಜಾಂಚಿ ಆಗಿಬಿಟ್ಟಿದ್ರು. ಖರ್ಚು ವೆಚ್ಚ ಅವ್ರು ನೋಡ್ಕೊಳ್ತಾ ಇದ್ರು. ಆಮೇಲೆ ಒಂದು ಕಡೆ ಜಾಫರ್ ಶರೀಫು, ಕಾಗೋಡು ತಿಮ್ಮಪ್ಪ, ಇವ್ರಿಗೂ KH ರಂಗನಾಥ್ ಇವ್ರಿಗೂ ಸಹಾಯ ಮಾಡೋರು. ಜಾರ್ಜ್ ಫರ್ನಾಂಡಿಸ್ಗೂ ಸಹಾಯ ಮಾಡೋರು. ಜಾರ್ಜ್ ಫರ್ನಾಂಡಿಸು, JH ಪಟೇಲು ಅವರು ಕೂಡ ಅವ್ರು ಖಾಸಾ ಮಿತ್ರರಾಗಿದ್ದರು. ಈ ಥರ ಅಜಾತ ಶತ್ರು ಥರ ಬೆಳೆದ್ರು. ಆಮೇಲೆ ಯಾವಾಗ ಅಲ್ಲಿನ ಟೆಕ್ಸ್ಟೈಲ್ ಜವಳಿ ಉದ್ಯಮ ಕುಸ್ತೋಯ್ತೋ, ಅದರೊಂದು ಶಿಕ್ಷಣ ನಗರಿಯಾಗಿ ಸ್ವತಃ ತಮಗೇನೆ ವಿಶ್ವವಿದ್ಯಾಲಯ ಡಿಗ್ರಿ ಇಲ್ದಿದ್ರು ಕೂಡ ಒಂಥರ ದಾವಣಗೆರೆಯಿಂದ ಒಂದು ಕರ್ನಾಟಕದ ಮಧ್ಯ ಕರ್ನಾಟಕದ ರಾಜಧಾನಿ ಅನ್ನೋ ರೀತಿಯಲ್ಲಿ ಬೆಳೆಸಿದ್ರು. ಆ ಸಾಮರ್ಥ್ಯ ಅವ್ರ ಮಗನಿಗೆ ಇದೆ. ಮಲ್ಲಿಕಾರ್ಜುನ್ ಅವರು ಅನೇಕ ಸಾರಿ ಮಂತ್ರಿ ಆದರು. ಅವರ ಕೊಡುಗೆ ಏನು ರಾಜ್ಯಕ್ಕಾಗಲಿ ಅಥವಾ ಅವ್ರ ಇಲಾಖೆ